ಕರೆಯೋಣ, ಮುತ್ತಿನ ಮಳೆಗಾಲ ಕರೆಯೋಣ, ಮುತ್ತಿನ ಮಳೆಗಾಲ ಕರೆಯೋಣ, ಮುತ್ತಿನ ಮಳೆ ನಾವು ಕರೆಯೋಣ, ಮುತ್ತಿನ ಮಳೆ ನಾವು ಕರೆಯೋಣ, ಮುತ್ತಿನ ಮಳೆ ನಾವು ಕರೆಯೋಣ, ಮುತ್ತಿನ ಮಳೆ ನಾವು ಕರೆಯೋಣ. ನಮ್ಮ ಹಾಡುಗಳು ಮಳೆರಾಯನ ಜೊತೆ, ಭೂಮಿ ಜೊತೆ, ಬೆವರಿನ ಜೊತೆ, ಮಣ್ಣಿನ ಬೆಳೆಯ ಬರುವುದುಂಟೆ, ಕಲ್ಲು ಎಸೆಯಾದೇನೆ, ಕಾಯಿ ಉದುರುವುದುಂಟೆ, ರೋಗ ನೀಗಾದೇನೆ, ಜೀವ ಉಳಿಯುವುದುಂಟೆ. ನಮಗೆ ಶತ್ರುಗಳಾದ ಭೂಮಿಗೆ ಭಾರವಾದ ಫಲಿತ ಭೂಮಾಲಿಕರ ಬಲಿದಾನದ ರಕ್ತ ಹಾದಿ ಬೀದಿ ತುಂಬಿ ಹಳ್ಳಾಗಿ ಹರಿಬೇಕು. ಒಣಗಿದ ಹೂವರಳಿ ಕೊಳ್ಳೆಂದು ನಕ್ಕಾಗ ಬಳ್ಳೆಂದು ಭೂಮಿಗೆ ಬರುವೇನು, ಬಳ್ಳೆಂದು ಭೂಮಿಗೆ ಬರುವೇನು, ಬಳ್ಳೆಂದು ಭೂಮಿಗೆ ಬರುವೇನು. ಅಪ್ಪಯ್ಯ ನಿನ ಮಾತು ತಪ್ಪಾದೆ ನಡೆಸುವೆವು, ಎಪ್ಪು ಗಟ್ಟಿದ ಸಿಟ್ಟು ಎದೆಯಾಗೋ, ಎಪ್ಪು ಗಟ್ಟಿದ ಸಿಟ್ಟು ಎದೆಯಾಗೋ, ಎಪ್ಪು ಗಟ್ಟಿದ ಸಿಟ್ಟು ಎದೆಯಾಗೋ, ಎಪ್ಪು ಗಟ್ಟಿದ ಸಿಟ್ಟು ಎದೆಯಾಗೋ. ಜನಗಳಿರ ಧರಣಿ ಸರಣಿ ಮಾಡಿ ಧರ್ಮ ಯುದ್ಧವೇ ಮೂಡಿ, ಚಾಕು ಬಾಕಿನ ಯಾತ್ರೆ ಕತ್ತಿ ಕೋವಿನ ಜಾತ್ರೆ, ಅಷ್ಟ ದಿಕ್ಕುಗಳಲ್ಲಿ ದುಷ್ಕಾರ ಸಂಹಾರ, ಹಸಿಯಾದ ಅಂಗಳಕ್ಕೆ ರಕ್ತದ ರಂಗೋಲಿ, ಕೆರೆಗೆ ಕಂಕಣ ಕಟ್ಟಿ ನದಿಯೇ ಮದುಮಗಳಾಗಿ, ಗಗನ ಮಾಲಿನಲ್ಲಿ ಮದುಮಗ ಮಳೆರಾಯ, ಸಿಡಿಲು ಬಂದೊರಗೀತು, ಹೂವೊಡಲು ನಡುಗೀತು, ಎಚ್ಚೆತ್ತ ಜಲ ಚಿಗಿದು ಬಿರಿದಂತ ನೆಲ ಕೊಯ್ದು, ಸುತ್ತ ನಾಡೆಲ್ಲ ಪ್ರತಿಭೋನಿ, ಸುತ್ತ ನಾಡೆಲ್ಲ ಪ್ರತಿಧ್ವನಿ, ಸುತ್ತ ನಾಡೆಲ್ಲ ಪ್ರತಿಧ್ವನಿ. ತಂತ ಮತ್ತೆ ರೈತರ ಪರ ಅಂತ ಮಾತನಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತೆ ಈ ನಾಡಿನ ಜನಕ್ಕೆ ನಾವು ನಿಮ್ಮ ಪರವಾಗಿ ಇರ್ತೀವಿ ಅಂತ ಆಶ್ವಾಸನೆ ಕೊಟ್ಟಂತ ಮುಖ್ಯಮಂತ್ರಿಗಳು ದೇವನಹಳ್ಳಿ ಚನ್ನರಾಯಪಟ್ಟಣ ಹೋರಾಟಕ್ಕೆ ನಡೆದು ಅವರು ಭೂಮಿಯ ಸ್ವಾಧೀನ ಮಾಡಲಿಕ್ಕೆ ಹೊರಟಿದ್ದಕ್ಕಂಥ ವಾಪಸ್ಸು ಪಡಿತಾರೆ ಎನ್ನುವಂತ ಆತ್ಮವಿಶ್ವಾಸದೊಂದಿಗೆ ಮುಖ್ಯಮಂತ್ರಿಗಳಿಗೆ ಹಣ್ಣು ಹಂಪಲುಗಳನ್ನು ತಗೊಂಡೋಗಿ ಕೊಡುವ ಮುಖಾಂತರ ನಾವು ಬೆಳೆದ ನಿಮಗೆ ಹಣ್ಣನ್ನ ಕೊಡ್ತಕ್ಕಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ರೈತ ಮಹಿಳೆಯರು ಹಾಲು ಕರೆದು ಡೈರಿಗೆ ಹಾಕಿ ಪ್ಯಾಕೆಟ್ ಮುಖಾಂತರ ನಿಮ್ ಮನೆಗೆ ತಂದ್ರೇನೆ ನಿಮ್ ಮಕ್ಕಳಿಗೆ ನಿಮಗೆ ಹಾಲು ಸಿಗ್ತಕ್ಕಂಥದ್ದು. ನಾವು ಬೆಳಿಗ್ಗೆ ತರಕಾರಿ ತಂದ್ರೇನೆ, ನಾವು ಬೆಳಿಗ್ಗೆ ಎದ್ದು ಕೋಳಿ ಮೊಟ್ಟೆಗಳನ್ನ ಹಾಕಿದ್ರೇನೆ ನೀವು ತಿಂತಕ್ಕಂಥದ್ದು. 3 ವರ್ಷಗಳಿಂದ ಅಂದ್ರೆ 1188ನೇ ದಿನ ಇವತ್ತು. ರೈತರದು ಒಂದೇ ಬೇಡಿಕೆ ಅಂದರೆ ನಾವು ಭೂಮಿನೇ ಕೊಡಲ್ಲ ಅನ್ನೋದು ಏಕೈಕ ಬೇಡಿಕೆ. ಆದರೆ ಸರ್ಕಾರ ಏನು ಮಾಡ್ತಿದೆ, ಚೌಕಾಸಿ ಮಾಡ್ತಿದ್ದಾರೆ. ಅದರಲ್ಲೂ ನಾವು 3 ಹಳ್ಳಿ ಬಿಡ್ತೀವಿ, 2 ಹಳ್ಳಿ ಬಿಡ್ತೀವಿ ಅಂತ ಚೌಕಾಸಿ ಮಾಡ್ತಿದ್ದಾರೆ. ಇದೆಲ್ಲನೂ ಈ ಸಂಘಟನೆನ ಒಡೆಯೋಕ್ಕೆ ಮಾಡಿರೋ ಅಂಥ ಸಂಚು ಅಂತ ಕಾಣುತ್ತೆ. 3 ಹಳ್ಳಿ ಬಿಟ್ಟರೆ ಆ ರೈತರು ಸುಮ್ಮನಾಗ್ತಾರೆ, ಸಂಘಟನೆನ ಹೊಡಿಬೋದು ಅನ್ನೋ ಥರ ಇವರು ಸಂಚು ರೂಪಿಸ್ತಿದ್ದಾರೆ. ನಾವು ಈ ಮೂಲಕ ಹೇಳೋದೇನು ಅಂದರೆ, ಅದೆಲ್ಲನೂ ಅವ್ರಿಗೆ ಅನಿಸಿರ್ಬೋದು, ಆದರೆ ಇದು ಸಾಧ್ಯ ಇಲ್ಲದೆ ಇರೋ ಮಾತು. ರೈತರು 1 ಅಡಿ ಭೂಮಿ ಸಹ ಕೊಡಲ್ಲ ಅನ್ನೋದು ಒಕ್ಕೊರ್ಲಿಂದ ಹೇಳ್ತಾ ಇರೋದು. ಮುಖ್ಯ ಬೇಡಿಕೆ ಅಂದರೆ ಅದೇನೆ, ನಾವು ಭೂಮಿ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ. ಸರ್ಕಾರಕ್ಕೆ ರೈತರು ಉಳುಮೆ ಮಾಡೋ ಭೂಮಿಯೇ ಕಾಣಿಸ್ತಾ ಇದೆ, ಬೇರೆ ಭೂಮಿ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ವಾ ಅನ್ನೋದು. ಅಂದರೆ ಅವರಿಗೆ ಉಳುಮೆ ಮಾಡ್ತಾರೆ, ರೈತರಿಗೆ ಮಾತ್ರ ಅದ್ರ ಪ್ರಾಮುಖ್ಯತೆ ಗೊತ್ತಾಗುತ್ತೆ, ಅದು ಭೂಮಿ ಫಲವತ್ತತೆ ಇದೆಯಾ ಇಲ್ವಾ ಅನ್ನೋದು. ಸರ್ಕಾರಕ್ಕೆ ಬಂಡವಾಳಶಾಹಿಗಳಿಗೇನು ಅಲ್ಲಿ ವ್ಯಾಪಾರ ಮಾತ್ರ ಕಾಣುತ್ತೆ. ಆದರೆ ಸಣ್ಣ ರೈತರಿಗೆ ಅಲ್ಲಿ ಸಂಪೂರ್ಣ ಬದುಕು ಕಟ್ಕೊಳ್ಳೋ ಅಂಥ ಭವಿಷ್ಯ ಕಾಣ್ತಿರುತ್ತೆ. ಅದು ಯಾರಿಗೂ ಅರ್ಥ ಆಗ್ತಿಲ್ಲ. ಯಾಕೆ ಅಂತಂದರೆ ಇವತ್ತಿನ ಸರ್ಕಾರ ಬಂಡವಾಳಶಾಹಿಗಳ ಜೊತೆಗೆ ಶಾಮೀಲಾಗ್ಬಿಟ್ಟಿದೆ. ಅದು ನೇರವಾಗಿ ಕಾಣ್ತಾ ಇದೆ ನಮಗೆ. ಈ ಒಂದು ಹೋರಾಟ 3 ವರ್ಷದ ಹೋರಾಟ
ಇದು ಬಹಳ ನ್ಯಾಯಯುತವಾಗಿ ರೈತರ ಪರವಾಗಿ ಇದು ರೈತರಿಗೆ 1777 ಎಕರೆ ಅದನ್ನ ಉಳಿಸ್ಬೇಕು. ಯಾವುದು ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ಅನ್ನೋದು ನಮಗೆ ಬೇಕಾಗಿಲ್ಲ. ಬರೀ ಕಾಂಕ್ರೀಟ್ ಜಂಗಲ್ ಆಗತ್ತೆ, ಪರಿಸರ ನಾಶ ಆಗತ್ತೆ, ಫಲವತ್ತಾದ ಭೂಮಿನ ಒತ್ತುವರಿ ಆಗತ್ತೆ, ಯಾವುದೇ ಕಾರಣಕ್ಕೂ ಬೇಡ. ಆದ್ರೆ ಈ ಆಳುವ ಶಕ್ತಿಗಳಿದಾರಲ್ಲ, ಈ ಪಕ್ಷಗಳು ಆಳುವ ಶಕ್ತಿಗಳಿಗೆ ರೈತ ವಿರೋಧಿ ಮನಸ್ಥಿತಿ, ಮಾತಾಡೋದು ಮಾತ್ರ ಬಣ್ಣ ಮಾತು, ವಿರೋಧ ಪಕ್ಷ ಆಗಿದೆ ಬಣ್ಣ ಮಾತು, ಮ್ಯಾನಿಫೆಸ್ಟೋ ಹಾಕ್ತಾರೆ. ಮ್ಯಾನಿಫೆಸ್ಟೋ ಹಾಕದ ಮೇಲೆ ಅಧಿಕಾರ ಬಂದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನ್ ಮಾಡ್ತಾ ಇದ್ದಾರೆ? 3 ವರ್ಷ ಈ ಹೋರಾಟ ನಡೆದಿದೆ ಅಂದ್ರೆ ಒಂದು ರೈತರ ಗಟ್ಟಿತನ, ಶ್ರಮಜೀವಿಗಳ ಗಟ್ಟಿತನ, ಇನ್ನೊಂದು ಕಡೆ ಈ ಆಳುವ ಶಕ್ತಿಯ ನಿರ್ಲಕ್ಷ್ಯ. ಅವ್ರಿಗೆ ಕೇಳಿಲ್ಲ, ಅವರು ಶ್ರೀಮಂತರ ಪರವಾಗಿ ಈ ದೊಡ್ಡ ಬಿಸಿನೆಸ್ ಪರವಾಗಿ ದೊಡ್ಡ ಬಂಡವಾಳ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರ ಅವರನ್ನೇ ಒಂದು ಜೇಬಾಗುತ್ತೆ. ಸೊ ಈ ರೈತ ವಿರೋಧಿ ಸರ್ಕಾರಗಳು ಯಾವುದೇ ಕಾರಣಕ್ಕೆ ಒಪ್ಪಕ್ಕಾಗಲ್ಲ. ಬಂಡವಾಳಶಾಹಿ ವ್ಯವಸ್ಥೆ ಬಹಳ ಜನ ವಿರೋಧಿ ಇದೆ. ನಮಗೆ ನ್ಯಾಯ ಬೇಕು. ಆ ನ್ಯಾಯ ಜೊತೆ ನ್ಯಾಯಯುತ ಬೇಡಿಕೆ ಚನ್ನರಾಯಪಟ್ಟಣದ ರೈತರು 3 ವರ್ಷಗಳ ಹೆಚ್ಚಾದ ಹೋರಾಟ ಭೂಸ್ವಾಧೀನದ ವಿರುದ್ಧ ನಡೆಸ್ತಾ ಬಂದಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯ ಅವರು ಆ ಹೋರಾಟಕ್ಕೆ ಬಂದು ಬೆಂಬಲ ಸೂಚಿಸಿ ಅಧಿಕಾರಕ್ಕೆ ಬಂದರೆ ನೋಟಿಫಿಕೇಶನ್ ವಾಪಸ್ ತಗೊಳ್ತಾರೆ ಅಂತ ಹೇಳಿದ ಈಗ ಮುಖ್ಯಮಂತ್ರಿ ಇರುವಾಗ ಪೊಲೀಸಿನ ದೌರ್ಜನ್ಯ ನಾವು ಕೆಲವು ದಿನದ ಹಿಂದೆ ನೋಡಲಾಯಿತು. ಅದರ ವಿರುದ್ಧ ಕರ್ನಾಟಕದಲ್ಲಿ ಎಲ್ಲ ಗ್ರಾಮಗಳಲ್ಲೂ ದೊಡ್ಡ ಹೋರಾಟ ಹಮ್ಮಿಕೊಳ್ಳಲಾಯಿತು. ಸಾವಿರಾರು ಜನ ರೈತರು, ಕಾರ್ಮಿಕರು, ರೈತ ಕೂಲಿಕಾರರು, ಪ್ರಗತಿಪರ ಸಂಘಟನೆಗಳ ನಾಯಕರು, ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ನಾಯಕರು ಕೂಡ ಇಲ್ಲಿ ಈ ಹೋರಾಟವನ್ನು ಬೆಂಬಲಿಸಲಿಕ್ಕೆ ಮುಖ್ಯಮಂತ್ರಿ ಅವರು ರೈತರ ಒಂದು ನಾಯಕರುಗಳಲ್ಲಿ ನಾವು ಕೆಲವರು ನಿಮ್ಮ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇವೆ. ಅವರಿಗೆ ನಾವು ಒಂದು ಎಚ್ಚರಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ರೈತರ ನಿಯೋಗದೊಂದಿಗೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಒಪ್ಪದೇ ಇದ್ದರು. ಆದ್ರೆ ಇದು ಅಲ್ಲಿಂದ ಯಾವ ಸಂದೇಶ ಹೊರಬರುತ್ತದೆ ಗೊತ್ತಾಗಿಲ್ಲ. ಕರ್ನಾಟಕದಲ್ಲಿ ರೈತರ ಬೇಡಿಕೆ ಇದ್ದರೆ ನಾವು ಇಲ್ಲಿ ಯಶಸ್ಸನ್ನ ನಾವು ಆಚರಿಸಬಹುದು. ಸಂಯುಕ್ತ ಇಲ್ಲದೆ ಅದಕ್ಕೆ ರೈತರ ಮುಂದೆ ಇರುವ ಬೆಂಬಲ ಅಂದ್ರೆ ಹೋರಾಟವನ್ನ ಮುಂದುವರಿಸುವ ಏನು ಇವತ್ತು ಇಲ್ಲಿ ದೇವನಹಳ್ಳಿ ಚಲೋ ಕಾರ್ಯಕ್ರಮದಲ್ಲಿ ನಮ್ಮ ರೈತರ ಮೇಲೆ ಈ ಪೊಲೀಸ್ನವರು ಏನು ನಡ್ಕೊಂಡಿರುವಂತ ರೀತಿ ಮತ್ತೆ ಇವತ್ತು ಒಂದು ಸಮಯ ಕೊಟ್ಟಿದ್ರು ಸಿದ್ದರಾಮಯ್ಯ ಅವರು, ಅದು ಈಗ ನಮ್ಮ ಆಯೋಗ ಕೂಡ ಅಲ್ಲಿಗೆ ಹೋಗಿದೆ. ಬಟ್ ಇಲ್ಲಿ ಸಿದ್ದರಾಮಯ್ಯ ಅವರು ಒಂದು 5 ಗ್ಯಾರಂಟಿ ಕೊಟ್ಟಿದ್ದನ್ನು ನೋಡಿ ನಾವು ನಡೆದಿದ್ದೇ ದಾರಿ ಅಂತ ಹೇಳಿ ನಡೀತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೂಡ ಆ ಭೂಮಿನ ನಾವು ಇದು ಬಿಡ್ತೀವಿ ಅಂತ ಹೇಳಿ ಜನಕ್ಕೆಲ್ಲ ಹೇಳಿ ಮತ ಹಾಕ್ಸ್ಕೊಂಡು ಇವರು ಏನು ಅಧಿಕಾರಕ್ಕೆ ಬಂದು ಇವಾಗ ಅವ್ರ ಮೇಲೆ ಕೂಡ ದಬ್ಬಾಳಿಕೆ ನಡೆಸುವಂತ ಒಂದು ಕಾರ್ಯಕ್ರಮ ಇದು ನಡೀತಾ ಇದೆ. ಇಷ್ಟು ದಿವಸ ಬೇಡದಿತ್ತು ಇವ್ರಿಗೆ, ಹೆಚ್ಚು ಕಮ್ಮಿ ಸುಮಾರು 2 ವರ್ಷ ಆಗ್ತಾ ಬಂತು ಈ ಸರ್ಕಾರ ಬಂದು. 2 ವರ್ಷ ಆದರೂ ಕೂಡ ಇನ್ನೂ ಹೋರಾಟ ಮಾಡ್ತಾನೆ ಇದ್ದಾರೆ. ಆದರೆ ರೈತರಿಗೆ ಇಲ್ಲಿ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಇವರು ಸರ್ಕಾರಗಳು ಅಲ್ಲಿ ಅಕ್ಕಪಕ್ಕದವರು ಮಾತ್ರ ಹೋರಾಟ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ಇವತ್ತು ಕಾರ್ಮಿಕ ಸಂಘಟನೆಗಳು ಬಂದಿದ್ದಾವೆ, ದಲಿತ ಸಂಘಟನೆಗಳು ಬಂದಿದ್ದಾವೆ, ಎಲ್ಲ ರೈತ ಸಂಘಟನೆಗಳಂತೂ ರಾಜ್ಯದ ಮೂಲೆಯಿಂದನೂ ಕೂಡ ಬಂದಿದ್ದಾವೆ. ಇಲ್ಲಿ ಸಾಕಷ್ಟು ಜನ ಇವಾಗಂತೂ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ದೊಡ್ಡ ವ್ಯಕ್ತಿಗಳು ಕೂಡ ಇಲ್ಲಿ ಪತ್ರಗಳನ್ನು ಬರೆದಿದ್ದಾರೆ. ಈ ಹೋರಾಟಕ್ಕೆ ಒಂದು ಜಯ ಸಿಗಬೇಕು, ಅಲ್ಲಿ ರೈತರಿಗೆ ಮೋಸ ಮಾಡಬಾರ್ದು ಅನ್ನೋದಕ್ಕೆ ಇಲ್ಲಿ ಸಾಕಷ್ಟು ಜನ ಕೂಡ ಪತ್ರವನ್ನು ಬರೆದಿದ್ದಾರೆ. ಈ ಹೋರಾಟಕ್ಕೆ ಜಯ ಸಿಗತ್ತೆ. ಸಿಕ್ಕಿಲ್ಲ ಅಂತಂದ್ರೆ ಮುಂದೆ ಇದೇ ತರ ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ನಾವು.